ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 20 ರಿಂದ 25 ವರ್ಷ ಸೇವೆ ಸಲ್ಲಿಸಿದ್ದ ಬಿಲ್ ಕಲೆಕ್ಟರ್, ಗುಮಾಸ್ತ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವೃಂದದಿಂದ ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರುಗಳ ವೃಂದಕ್ಕೆ ಸೇವೆಗೆ ಒಳಗೆ ಬ್ಯಾಕ್ಲಾಗ್ ಹುದ್ದೆ ಸೇರಿದಂತೆ ಒಟ್ಟು 16 ಪರಿಶಿಷ್ಟ ಜಾತಿ ಪಂಗಡಗಳಿಗೆ ನೇರ ನೇಮಕಾತಿ ಭರ್ತಿ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಅಂತಿಮ ಆದೇಶ ಕೊಡದೆ ಮೇಲ್ವರ್ಗದ ಅಧಿಕಾರಿಗಳ ಕುಮ್ಮಕ್ಕಿನಿಂದ ದಲಿತ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರುವ ಸಿಒ ಕಲಬುರಗಿರವರು ವಿನಾಕಾರಣ ಕಾಲ ಹಣ ಮಾಡಿ 16 ಜನ ಪರಿಶಿಷ್ಟ ಜಾತಿ ಪಂಗಡದ ನೌಕರರಿಗೆ ಬಡ್ತಿ ಭಾಗ್ಯವಿಲ್ಲದೆ ಮತ್ತು ಸರ್ಕಾರಿ ಸೌಲಭ್ಯಗಳಿಂದ ವಂಚಿಸುತ್ತಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಜಿಲ್ಲಾ ಪಂಚಾಯತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಸಂಘದ ಒಂದು ಟೈಅಪ್ ಸಂಘಟನೆ ಆಗಿದ್ದು, ಆ ನೌಕರರ ಮೇಲೆ ನಡೀತಿರುವ ಎಲ್ಲ ದೌರ್ಜನ್ಯಗಳು ಅಥವಾ ಅನ್ಯಾಯಗಳು, ಶೋಷಣೆಗಳನ್ನು ನಾವು ಹತ್ತಿಕ್ಕಲಿಕ್ಕೆ ಒಂದು ಟೈಅಪ್ ಸಂಘಟನೆ ಆಗಿ ಮಾಡಿಕೊಂಡಿದ್ದೇವೆ. ಜಿಲ್ಲಾ ಪಂಚಾಯತಿನಲ್ಲಿ ಏನು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 15-20 ವರ್ಷಗಳಿಂದ ಬಿಲ್ ಕಲೆಕ್ಟರ್ಗಳಾಗಿ ಸೇವೆ ಸಲ್ಲಿಸ್ತಾರೆ. ಅವರ ಒಂದು 15-20 ವರ್ಷದ ಸೇವೆಯನ್ನು ಪರಿಗಣಿಸಿ ಜ್ಯೇಷ್ಠತಾ ಪಟ್ಟಿಯಂತೆ ತಯಾರು ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ಬಿಲ್ ಕಲೆಕ್ಟರ್ಗಳು. ಆ ಬಿಲ್ ಕಲೆಕ್ಟರ್ಗಳಿಗೆ ಸುಮಾರು 15-20 ವರ್ಷಗಳ ನಂತರ ಒಂದು ಗ್ರೇಡ್ 2 ಸೆಕ್ರೆಟರಿ ಹುದ್ದೆಗೆ ಪರ್ಮನೆಂಟಾಗಿ ನೇಮಕ ಮಾಡಿಕೊಳ್ಳುವಂಥ ಒಂದು ನಿಯಮವಿದೆ. ಆ ನಿಯಮದಂತೆ ಈ ಜಿಲ್ಲಾ ಪಂಚಾಯತ್ನಲ್ಲಿ ಪ್ರತಿ ವರ್ಷ ಎಷ್ಟು ಬ್ಯಾಕ್ಲಾಗ್ ಹುದ್ದೆಗಳಿರ್ತವೆ, ಆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಆ ಜ್ಯೇಷ್ಠತಾ ಪಟ್ಟಿಯಲ್ಲಿ ಇರುವಂಥ ಸೇವೆ ಸಲ್ಲಿಸಿರುವಂಥ ಅವರನ್ನೇ ನೇಮಕ ಮಾಡಿಕೊಳ್ಳಬೇಕಂತ ನಿಯಮ ಇರ್ತದೆ. ಪ್ರತಿ 2-3 ವರ್ಷಕ್ಕೊಮ್ಮೆ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡ್ತಾರೆ. ಈ ವರ್ಷ ಕೂಡ ಒಂದು ವರ್ಷದಿಂದ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿ ಒಂದು ವರ್ಷವಾಯಿತು. ಇಲ್ಲಿವರೆಗೆ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆ ಪಟ್ಟಿಯನ್ನು ತಡೆ ಹಿಡಿದಿದ್ದಾರೆ. ಕಾರಣ ಗೊತ್ತಿಲ್ಲ. ಕಾರಣ ಕೇಳಿದರೆ ಏನೋ ಒಂದು ನೆಪ ಹೇಳಿ ಅವರನ್ನು ಒಂದು ಹಿಂದೇಟು ಹಾಕ್ತಿದ್ದಾರೆ ಜ್ಯೇಷ್ಠತಾ ಪಟ್ಟಿ ಆದೇಶ ಕೊಡಲು. ಆದ್ದರಿಂದ ಕೂಡಲೇ ಆಯ್ಕೆಯಾಗಿರುವಂಥ ಎಲ್ಲರಿಗೂ ಜ್ಯೇಷ್ಠತಾ ಪಟ್ಟಿ ಆದೇಶವನ್ನು ಕೂಡಲೇ ಅವರು ಕೊಡಬೇಕಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ದಸಂಸ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ. ಸುಮಾರು ಏನು 20 ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಕೆಲವು ಜನ ಈಗಾಗಲೇ ಒಂದು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಆ ನಿವೃತ್ತಿ ಅಂಚಿನಲ್ಲಿರುವಂಥವ್ರಿಗೆ ಅನ್ಯಾಯವಾಗುತ್ತದೆ. ಕೆಲವು ಜನ ಕಾರಣಾಂತರಗಳಿಂದ ನಿಧನ ಹೊಂದಿದ್ದಾರೆ ಪರ್ಮನೆಂಟ್ ಆಗದೆ. ಗ್ರೇಡ್ 2 ಹುದ್ದೆಗೆ ಬರೋದು ಮುಂಚೆನೇ ಅವರು ನಿಧನ ಹೊಂದಿರೋ ಕೆಲವೊಂದು ಘಟನೆಗಳಿವೆ. ಇಂಥವೆಲ್ಲ ಘಟನೆಗಳು ಸಂಭವಿಸೋದ್ರಿಂದ ಅವರ ಒಂದು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿ ಅವರಿಗೆ ಆದೇಶ ಕೊಡಬೇಕು. ಅವರ ಒಂದು ಪರ್ಮನೆಂಟ್ ನೌಕರಿ ಆಗಲಿಕ್ಕೆ ಅವರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಒಂದು ಕಾರಣ ಹೇಳಿ ವಿಳಂಬ ನೀತಿ ಅನುಸರಿಸಬಾರದಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ದಸಂಸ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.